ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಈಕೆಗೆ ಪ್ರತಿ ತಿಂಗಳು 2 ಲಕ್ಷ ಆದಾಯ ಇದ್ದರೂ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಹೆಸರು ಅರ್ಷಿತಾ ಅಂತ, ವಯ 36, ನಡೀತಾ ಇದೆ. ಸ್ವಂತ 4 ಅಪಾರ್ಟ್ಮೆಂಟ್ಗಳು ಇರೋದಾಗಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆದರೂ ಜೀವನದಲ್ಲಿ ನೆಮ್ಮದಿ ಇಲ್ಲ. ಕಾರಣ ಯಜಮಾನರು 80ರ ಮುದುಕ ಎಂದು ಮಾಹಿತಿ ತಿಳಿಸಿದ್ದಾರೆ. ಜೀವನದಲ್ಲಿ ಎಂಜಾಯ್ ಮಾಡಬೇಕು. ಸೊ ಈ ಒಂದು ಉದ್ದೇಶದಿಂದ ಸ್ನೇಹಿತರೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಂಟಿಯಾಗಿ ಎಂಜಾಯ್ ಮಾಡಲು ಆಗುತ್ತಿಲ್ಲ, ಜೊತೆಗೆ ಯಾರಾದರೂ ಬೇಕು ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಂತರ ಅನಿಸಿಕೆ ತಿಳಿಸಿ. ಖಂಡಿತ ಸಂಪರ್ಕಿಸುತ್ತಾರೆ. ಸಿಂಪಲ್ ಟಿಪ್ಸ್ ದಟ್ ಮೇಕ್ ಲೈಫ್ ಬ್ಯೂಟಿಫುಲ್. ತಾವು ಜೀವನದಲ್ಲಿ ಸ್ನೇಹಿತರೆ ಎಂಜಾಯ್ ಮಾಡಲು ಏನೆಲ್ಲ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮುಂದೆ ಚರ್ಚೆ ಮಾಡೋಣ. ಯಜಮಾನರು ತುಂಬಾ ಜಿಪುಣ. ತಿಂಗಳಿಗೆ 2 ಲಕ್ಷ ಆದಾಯ ಇದ್ದರೂ ನನ್ನ ಮೇಲೆ ಹಣ ಖರ್ಚು ಮಾಡೋದಿಲ್ಲ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ಪ್ರತಿದಿನ ಪಾರ್ಟಿ ಮಾಡೋದು, ಗೆಳೆಯರ ಜೊತೆ ಎಂಜಾಯ್ ಮಾಡುವಂತ ಒಂದು ಬಯಕೆ ಆಗ್ತಾ ಇದೆ ಎಂದು ತನ್ನ ಮನಸ್ಸಿನ ಮಾತು ಹಂಚಿಕೊಂಡಿದ್ದಾರೆ. 90 ಲಕ್ಷ ಹಣ ಇದ್ದರೂ ಜೀವನದಲ್ಲಿ ಎಂಜಾಯ್ ಮಾಡಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಈಕೆಯ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಸ್ನೇಹಿತರೆ ಒಟ್ಟು 90 ಲಕ್ಷ ಹಣ ಕೂಡ ಇರುತ್ತದೆ. ಅದಕ್ಕೆ ಸ್ನೇಹಿತರೆ ಇದೇ ಹಣದಿಂದ ಎಂಜಾಯ್ ಮಾಡಲು ನಿರ್ಧರಿಸಿದ್ದಾರೆ. ಇತ್ತೀಚೆಗೆ ಬ್ಯಾಂಕ್ ಇಂದ 12 ಲಕ್ಷ ರೂಪಾಯಿ ವಿಡ್ರಾ ಕೂಡ ಮಾಡಿರುತ್ತಾರೆ. ಪ್ರತಿದಿನ ಒಬ್ಬರ ಜೊತೆಗೆ ಸುತ್ತಾಡಿ ಹಣ ಖರ್ಚು ಮಾಡಿ ಎಂಜಾಯ್ ಮಾಡಲು ನಿರ್ಧರಿಸಿದ್ದಾರೆ ಸ್ನೇಹಿತರೆ. ಆದರೆ ಸರಿಯಾದ ಸಮಯಕ್ಕೆ ಯಾರು ಸಿಗುತ್ತಿಲ್ಲ. ನೀವು ಫ್ರೀ ಇದ್ದರೆ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. Smiling improve your mood and create a positive atmosphere for yourself and others. ಮನಸ್ಸಿನಲ್ಲಿ ಎಷ್ಟೇ ದುಃಖ ಇದ್ದರೂ ಸ್ನೇಹಿತರೆ ಬೇರೆ ಅವರ ಜೊತೆಗೆ ಮಾತನಾಡುವಾಗ ನಗುನಗುತ್ತಾ ಮಾತನಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. Spend time with loved ones. Building a strong relationship with a family and friend brings emotional fulfillment and shared joy. ನೋಡೋದಕ್ಕೆ ಸ್ನೇಹಿತರೆ ಮುದ್ದಾಗಿ ಇರುವ ವ್ಯಕ್ತಿ ಜೊತೆ ಸಮಯ ಕಳೆಯುವುದು ಇವರಿಗೆ ತುಂಬಾ ಇಷ್ಟ ಎಂದು ಹೇಳಿಕೊಂಡಿದ್ದಾರೆ. ಲಕ್ಷಣವಾಗಿರುವ ವ್ಯಕ್ತಿ ಜೊತೆನೆ ನನ್ನ ಬಯಕೆ ಎಲ್ಲ ಈಡೇರಿಸಿಕೊಳ್ಳಬೇಕು ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಕೀಪ್ ಲರ್ನಿಂಗ್, ಎಕ್ಸ್ಪ್ಲೋರ್ ನ್ಯೂ ಹಾಬೀಸ್ ಆರ್ ಸ್ಕಿಲ್. ಗ್ರೋತ್ ಕೀಪ್ಸ್ ಲೈಫ್ ಎಕ್ಸಿಸ್ಟಿಂಗ್ ಅಂಡ್ ಬಿಲ್ಡ್ಸ್ ಕಾನ್ಫಿಡೆನ್ಸ್. ಮನೆಯಲ್ಲಿ ಸ್ನೇಹಿತರೆ ಇವರು ಒಂಟಿ ಇರುವಾಗ ಸೊ ಪ್ರತಿದಿನ ಯಾವುದಾದ್ರೂ ಒಂದು ಹೊಸ ಸ್ಕಿಲ್ ಕಲಿಯೋದಕ್ಕೆ ಪ್ರಯತ್ನ ಪಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಜೀವನದಲ್ಲಿ ಖುಷಿಯಾಗಿರಲು ಇದಿಷ್ಟು ಸ್ನೇಹಿತರೆ ಇವರು ಮಾಡುತ್ತಿರುವಂತಹ ಒಂದು ಪ್ರಯತ್ನ ಆಗಿರುತ್ತದೆ. ಸ್ನೇಹಿತರೆ ನೀವು ಫ್ರೆಂಡ್ಶಿಪ್ ಬೆಳೆಸಲು ಇಷ್ಟಪಡುತ್ತಿದ್ದರೆ ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬೋದು. ಮಿಸ್ ಮಾಡದೆ ಅನಿಸಿಕೆ ತಿಳಿಸಿ.